ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮನುಷ್ಯನಿಗೆ ಒಳ್ಳೆಯದನ್ನ ಪಡಿಬೇಕು, ಹೆಚ್ಚು ಹೆಚ್ಚು ಗಳಿಸ್ಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಎಲ್ಲರಿಗೂ, ಎಲ್ಲ ಕ್ಷೇತ್ರದಲ್ಲೂ. ಅಧ್ಯಾತ್ಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ಅದರ ಚಿಂತೆ ಹೆಚ್ಚಾಗಬೇಕು, ಹೆಚ್ಚು ಕಾಲ ಧ್ಯಾನ ಮಾಡಬೇಕು. ಹಾಗೆ ಲೌಕಿಕದಲ್ಲಿದ್ದಂಥವ್ರಿಗೆ ಲೌಕಿಕ ಸಂಪತ್ತುಗಳು, ಮಕ್ಕಳು, ಮನೆ, ಇನ್ನು ವ್ಯಾಪಾರಸ್ಥರಿಗೆ ಹಣ, ಆದಾಯ ಹೆಚ್ಚಾಗಬೇಕು ಅನ್ನೋದಿರುತ್ತೆ. ಅದಕ್ಕೆ ಅನೇಕ ಉಪಾಯಗಳನ್ನು ಮಾಡ್ತಾರೆ. ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಚಿನ್ನವನ್ನು ಕೂಡ ತಯಾರು ಮಾಡ್ತಕ್ಕಂಥ ಅದನ್ನು ಕಲ್ತಿದ್ರು ಅಂತ ಹೇಳ್ತಾರೆ. ಅದು ಒಂದು ವಿದ್ಯೆ ಇತ್ತು ಅಂತ. ಹೌದು ಅಂತ ಅನ್ಸುತ್ತೆ. ಭಾರತದ ಚಿನ್ನದ ಬಳಕೆಯನ್ನು ನೋಡಿದ್ರೆ, ಅಂದ್ರೆ ಪಾತ್ರೆಗಳನ್ನು ಕೂಡ ಚಿನ್ನದ ಮಾಡ್ತಿದ್ರು ಅವಾಗ, ಬಹಳ ಹಿಂದೆ ರಾಜರುಗಳು ಇಂಥವರೆಲ್ಲ ಚಿನ್ನದ ಪಾತ್ರೆಗಳಲ್ಲಿ ಅಡಿಗೆ, ಚಿನ್ನದ ತಟ್ಟೆಗಳಲ್ಲಿ ಊಟ. ಅಂದ್ರೆ ಅಷ್ಟೊಂದು ಚಿನ್ನ ಇತ್ತು ಭಾರತ ದೇಶದ ಹತ್ರ. ಅದನ್ನ ಈಗಿನ ಕಾಲದ ತರ ಎಲ್ಲದನ್ನು ಗಣಿಗಳಲ್ಲೇ, ಅಂದ್ರೆ ಭೂಮಿಯಿಂದನೇ ತೆಗ್ದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆವಾಗ ಭೂಮಿ ಒಳಗಡೆ ತೆಗೆಯೋದಕ್ಕೆ ಇಷ್ಟೊಂದು ತಂತ್ರಜ್ಞಾನ ಇರಲಿಲ್ಲ, ಅಥವಾ ಇತ್ತೋ ನಮಗ್ ಗೊತ್ತಿಲ್ಲ. ಆದ್ರೆ ಪರಿಸರ ಕೆಡಿಸಿಲ್ಲ ಹಿಂದಿನ ಕಾಲದ ಜನ. ಆದ್ರೂ ಚಿನ್ನ ಬಹಳ ಮಾಡಿದ್ದಾರೆ. ಚಿನ್ನ ಬಹಳ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಇವತ್ತಿಗೂ ಕೂಡ ನಿಮಗೆ ಕೊಡ್ಬೋದು. ಹೇಳ್ತಿರ್ತೀನಿ ನಾನು ಮೇಲಿಂದ ಮೇಲೆ. ಮೈಸೂರಿನಲ್ಲಿ ದಸರಾ ನಡೆಯುತ್ತಲ್ಲ, ಅದರಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಯಾವುದ್ರಲ್ಲಿ ಇಡ್ತಾರೆ? ಚಿನ್ನದ ಅಂಬಾರಿಯಲ್ಲಿ ಇಡ್ತಾರೆ. ಅದು ಎಷ್ಟು ತೂಕ ಇದೆ ಅಂತ ಗೊತ್ತು? ಯಾರಿಗಾರು ನೆನಪಿದೆಯಾ? ಎಷ್ಟು? 7.5 ಕ್ವಿಂಟಾಲ್. 7.5 ಕ್ವಿಂಟಾಲ್, 7.5 ತೊಲೆ ಅಥವಾ 7.5 kg ಅಲ್ಲ, 7.5 ಕ್ವಿಂಟಾಲ್ ಅಂದ್ರೆ 750 kg. ಮತ್ತು ಮೈಸೂರು ಮಹಾರಾಜರು ಬಹಳ ಶ್ರೀಮಂತರೇನಲ್ಲ, ಅಂದ್ರೆ ಕಲ್ಯಾಣದ ಚಾಲುಕ್ಯರಷ್ಟು, ವಿಜಯನಗರದ ಸಾಮ್ರಾಜ್ಯದಷ್ಟು, ಸಮುದ್ರಗುಪ್ತ, ಚಂದ್ರಗುಪ್ತ, ಪುಲಕೇಶಿ ಇವರೆಲ್ಲ ಬರ್ತಾರಲ್ಲ ಹಿಂದಿನ ಕಾಲದ ರಾಜರು, ಅಷ್ಟು ಸಮೃದ್ಧತೆ ಏನು ಇರಲಿಲ್ಲ. ಅದು ಮೈಸೂರು ಮಹಾರಾಜರು ಬರೋ ಹೊತ್ತಿಗೆ ಆಗ್ಲೇ ಬ್ರಿಟಿಷರು ಬರ್ತಾ ಇದ್ರು ಭಾರತಕ್ಕೆ. ಭಾರತದಲ್ಲಿ ದಾರಿದ್ರ್ಯ ಶುರುವಾಗಿತ್ತು. ಅಷ್ಟೊತ್ತಿಗಾಗ್ಲೇ ಮುಸಲ್ಮಾನ ದಾಳಿ ಆಗಿತ್ತು. ಅವರು ಎಷ್ಟೋ ಕಿತ್ಕೊಂಡು ಹೋಗಿದ್ರು. ಅಷ್ಟೆಲ್ಲ ಹೋದ್ರ ಮೇಲೂ ಕೂಡ ಒಬ್ಬ ರಾಜ, ಸಾಮಾನ್ಯ ರಾಜ, ಒಂದು 750 kgದು ಅಂಬಾರಿ ಮಾಡಿಸ್ತಾರೆ ಅಂತಂದ್ರೆ, ಹಾಗಾದ್ರೆ ಆ ಕಾಲದಲ್ಲಿ ಸಮೃದ್ಧವಾದ ಸುವರ್ಣಯುಗ ಅಂತ ಕರೀತಿದ್ರಲ್ಲ, ಆವಾಗ ಎಷ್ಟಿರ್ಬೇಕು? ಕಲ್ಪನಾತೀತ. ಅಂದ್ರೆ ಚಿನ್ನವನ್ನ ಕೃತಕ ಅಲ್ಲ, ಅದು ಈಗಿನ ತರ ರೋಡ್ ಗೋಲ್ಡ್ ಅಂತಿರಲ್ಲ, ಹಂಗಲ್ಲ, ಶುದ್ಧವಾದ ಚಿನ್ನವೇ. ಅಂತದನ್ನ ಬೇರೆ ಬೇರೆ ಲೋಹಗಳಿಂದ ತಯಾರು ಮಾಡೋದನ್ನ ಕಲ್ತಿದ್ರು. ಅದು ವಿದ್ಯೆ ಇತ್ತು, ಸರ್ವಜ್ಞನ ವಚನಗಳಲ್ಲೂ ಕೂಡ ಬರುತ್ತೆ. ಆದ್ರೆ ಇವಾಗ ಅದು ಪ್ರಯೋಗ ಮಾಡಕ್ ಹೋದ್ರೆ ಏನ್ ಸಕ್ಸಸ್ ಆದಂಗೆ ಕಾಣಲ್ಲ. ಆಮೇಲೆ ಇತ್ತೀಚಿನವರೆಗೆ ಈ ಕಪತ್ಗುಡ್ಡದಲ್ಲಿ ಚಿನ್ನ ಬಹಳ ಸಿಗ್ತಿತ್ತು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರನೇ ಕಪತ್ಗುಡ್ಡನ್ನ
ಬಹಳ ಗಣಿಗಾರಿಕೆ ಮಾಡಕ್ ಪ್ರಯತ್ನ ಪಟ್ಟರು, ಬಿಟ್ಕೊಡ್ಲಿಲ್ಲ ಪರಿಸರವಾದಿಗಳು, ಜನ. ಒಳ್ಳೇದಾಯ್ತು. ಅಂದ್ರೆ ಇಷ್ಟೆಲ್ಲ ಚಿನ್ನ ಇದ್ದಂತಹ ದೇಶ ಎಷ್ಟು ದಾರಿದ್ರ್ಯತೆಗೆ ಬಂತಲ್ಲ. ಇಷ್ಟೆಲ್ಲ ಸಮೃದ್ಧವಾಗಿದ್ದಂತಹ ಜನ, ಸಮೃದ್ಧತೆಯನ್ನು ಇಷ್ಟಪಡ್ತಕ್ಕಂತಹ ಜನ, ಮುಂದೆ ಮಾಯೆ, ಜಗತ್ತು ಅಂದ್ರೆ ಮಾಯೆ, ಇದೆಲ್ಲ ಏನ್ ಸರಿ ಇಲ್ಲ, ನೀರ ಮೇಲಣ ಗುಳ್ಳೆ ಈ ಶರೀರ ಅನ್ನೋಷ್ಟ್ರ ಮಟ್ಟಿಗೆ ಯಾಕೆ ಇವರು ಚಿಂತನೆ, ಇವ್ರದ್ದು ಅಂದ್ರೆ ತುಂಬಾ ಬಡತನ ಒಪ್ಕೊಳ್ಳೋ ಅಂತದ್ದಾಯ್ತು. ಅವಾಗ್ಲೂ ಬಡತನ ಒಪ್ಕೊಂತಿದ್ರು. ಎಲ್ಲಿ ಒಂದ್ ಕಡೆ ಸಮೃದ್ಧತೆ ಬೆಳೀತಿತ್ತು, ಶ್ರೀಮಂತಿಕೆ ಬೆಳೀತಾ ಇತ್ತು, ಕಾಡಿನಲ್ಲಿ, ಗುಹೆಗಳಲ್ಲಿ, ಗುಡಿಸಲುಗಳಲ್ಲಿ, ಕುಟೀರಗಳಲ್ಲಿ ಇದ್ದಂತ ಋಷಿಗಳು, ಸಂತರು, ಶರಣರಿಗೇನು ಕಡಿಮೆ ಇರಲಿಲ್ಲ. ಆಗ್ಲೂ ಕೂಡ ಅಂತವ್ರು ಇದ್ರು. ಒಂದ್ ಕಡೆ ಶ್ರೀಮಂತಿಕೆ ಇತ್ತು, ಒಂದ್ ಕಡೆ ಆಧ್ಯಾತ್ಮಿಕವಾಗಿ ಶ್ರೀಮಂತರು. ಅವರು ಬುದ್ಧನ ಹಾಗೆ, ಅಲ್ಲಮ ಪ್ರಭುವಿನ ಹಾಗೆ, ಅಕ್ಕ ಮಹಾದೇವಿಯವರ ಹಾಗೆ ಭಿಕ್ಷಾವೃತ್ತಿಯನ್ನ ಸ್ವೀಕರಿಸಿದ್ರು. ಸ್ವಯಂ, ಯಾವುದೋ ಒತ್ತಾಯಕ್ಕಲ್ಲ, ಒತ್ತಡಕ್ಕಲ್ಲ, ಸ್ವಯಂ ಇಷ್ಟಪಟ್ಟು ಪರಮಾತ್ಮನಿಗಾಗಿ, ಆನಂದಕ್ಕಾಗಿ. ಇದು ಕೂಡ ಭಾರತದಲ್ಲಿತ್ತು. ಅಂದ್ರೆ ಶ್ರೀಮಂತಿಕೆ ಅನ್ನೋದು ಭಾರತದ ಉಸಿರಾಗಿತ್ತು. ಅದು ವಿದ್ಯೆಯಿಂದ ಇರಬಹುದು, ಅಧ್ಯಾತ್ಮದಿಂದ ಇರಬಹುದು, ಮತ್ತು ಏನು ಲೌಕಿಕ ಸಂಪತ್ತು, ಭೌತಿಕ ಸಂಪತ್ತು ಅಂತ ಏನ್ ಕರೀತಿರಲ್ಲ, ಆಭರಣಗಳು, ಹಣ. ಚಿನ್ನದ ನಾಣ್ಯ ಮಾಡ್ತಿದ್ರು ಅಂದ್ರೆ ಲೆಕ್ಕ ಹಾಕಿನಿ. ಚಲಾವಣೆಗೆ ಚಿನ್ನದ ನಾಣ್ಯಗಳು ಹೋಗ. ಅಂದ್ರೆ ಇಂತಹ ಒಂದು ಸಮೃದ್ಧವಾದ ದೇಶ ಇಷ್ಟು ದಾರಿದ್ರ್ಯತೆಗೆ ಯಾಕೆ ಬಂತು ಅಂದ್ರೆ ಇಲ್ಲಿ ಒಂದು ಕೆಟ್ಟ ಪದ್ಧತಿ ಇತ್ತು, ಅಥವಾ ಬೆಳ್ಕೊಂಡು ಬಂತೇನೋ ಮಧ್ಯದಲ್ಲಿ. ಜಾತಿ ಪದ್ಧತಿ, ಅಥವಾ ಕೆಲವರನ್ನ ಕೀಳು ಅಂತ ಹೇಳಿ ಹೊರಗಿಡ್ತಕ್ಕಂಥದ್ದು, ಈ ಪದ್ಧತಿ ಬಂತು. ಆವಾಗ ಅವರು ಇವರಿಂದ ಏನ್ ಶೋಷಣೆಗೊಳಗಾಗ್ತಿದ್ರಲ್ಲ, ಇವ್ರ ಶ್ರೀಮಂತಿಕೆ ಕಂಡು ಹೊಟ್ಟೆ ಹೊರ್ಕೊಂತಿದ್ರು, ಸಿಟ್ಟು ಬರ್ತಿತ್ತು. ಆಮೇಲೆ ಏನಾದ್ರೂ ಮಾಡಿ ಇವ್ರನ್ನ ಬಡತನಕ್ಕೆ ತಳ್ಳಬೇಕು, ಅಥವಾ ಇವ್ರ ವಿರುದ್ಧ ಸಂಚು ಮಾಡಬೇಕು ಅನ್ನುವ ಅಷ್ಟರ ಮಟ್ಟಿಗೆ ಶೋಷಣೆ ಮಾಡ್ತಿದ್ರು. ಇದೇ ಭಾರತವನ್ನು ಹಾಳು ಮಾಡಿದ್ರು. ಈ ಜಾತೀಯತೆ, ಒಂದ್ ಜಾತಿ ಮೇಲು, ಒಂದ್ ಜಾತಿ ಕೀಳು, ಹುಟ್ಟಿನಿಂದ ಶ್ರೇಷ್ಠ, ಹುಟ್ಟಿನಿಂದ ಕನಿಷ್ಠ ಅಂತ ಏನ್ ನಿರ್ಣಯ ಮಾಡಕ್ ಪದ್ಧತಿ ಮೊದ್ಲು ಇರ್ಲಿಲ್ಲ ಅಂತ ಹೇಳ್ತಾರೆ. ತುಂಬಾ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ, ಮಧ್ಯೆ ಬಂತು ಅಂತ ಹೇಳ್ತಾರೆ. ಅದೇನೇ ಇರ್ಲಿ, ಅದನ್ನ ನಾವು ತೊಡೆದು ಹಾಕಬೇಕು ಅಂತ ಇವತ್ತಿಗೂ ಪ್ರಯತ್ನ ಪಡ್ತಿದ್ದಾರೆ. ಇವತ್ತು ಪರವಾಗಿಲ್ಲ, ಬೇರೆ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಸಂವಿಧಾನದತ್ತವಾಗಿ, ಅಂದ್ರೆ ಕಾನೂನೇ ಮಾಡ್ಬಿಟ್ಟಿದೆ ಸರ್ಕಾರ. ಇಷ್ಟು ವ್ಯಾಪಕವಾಗಿ ಜಾತೀಯತೆ ವಿರುದ್ಧ ಮತ್ತು ಸ್ತ್ರೀ ಶೋಷಣೆಯ ವಿರುದ್ಧ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಮಾಡಿದ್ರು. ಆದ್ರೆ ಸರ್ಕಾರದಿಂದ ಅಂಗೀಕಾರ ಆಗಿರ್ಲಿಲ್ಲ. ಅವ ಬಿಜ್ಜಳ ಸಂಪೂರ್ಣವಾಗಿ ಒಪ್ಕೊಂಡು ಅದನ್ನ ಕಾನೂನಂತ ಮಾಡಿರ್ಲಿಲ್ಲ. ಅದನ್ನ ಮಾನಸಿಕ ಪರಿವರ್ತನೆ ಮಾಡಿ ಯಾರೋ ಆತ್ಮ ಸಾಧನೆಯನ್ನು ಮಾಡ್ತಿದ್ರು, ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ರು, ಅವ್ರು ಮಾತ್ರ ಅದನ್ನ ಅನುಸರಿಸ್ತಿದ್ರು. ಆದ್ರೆ ಬಾಕಿಯವರೆಲ್ಲ ಏನ್ ಅನುಸರಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ಹಾಗಲ್ಲ. ಅದೊಂದು ಶಿಕ್ಷಾರ್ಹ ಅಪರಾಧ ಆಯ್ತು. ಜಾತಿ ನಿಂದೆ ಮಾಡ್ತಕ್ಕಂಥದ್ದು, ಅವ್ರನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು. ಆಮೇಲೆ ಜೀತ ಪದ್ಧತಿ, ಅದ್ರ ವಿರುದ್ಧ ಹೋರಾಟ ಶುರುವಾಯ್ತು. ಆದ್ರೆ ಈಗ ಇದು ಒಳ್ಳೇದು, ಇದು ಕೆಟ್ಟದ್ದೇನಲ್ಲ, ಬಹಳ ಒಳ್ಳೇದು, ಒಳ್ಳೆ ಪದ್ಧತಿ. ಆದ್ರೆ ಈಗ ಹೊಸ ಸಮಸ್ಯೆಗಳು ಬಂದಿದಾವೆ. ಇದಕ್ಕೆ ಉತ್ತರ ಹುಡ್ಕೋಬೇಕೀಗ ನಾವು. ಏನು ಹೊಸ ಸಮಸ್ಯೆ ಅಂದ್ರೆ, ಕೆಲಸಕ್ಕೆ ಅಂದ್ರೆ ಕಡಿಮೆ
ಆಳುಗಳು ಸಿಕ್ಕಲ್ಲ. ಈಗ ದನ ಕಾಯಕ್ಕೆ ಆಳುಗಳು ಸಿಗಲ್ಲ, ಕಸ ಗುಡ್ಸಕ್ಕೆ ಆಳುಗಳು ಸಿಕ್ಕಲ್ಲ, ಅಡಿಗೆ ಮಾಡೋದಕ್ಕೆ ಆಳುಗಳು ಸಿಕ್ಕಲ್ಲ. ಅದಕ್ಕೇನ್ ಮಾಡ್ಬೇಕು ಇವಾಗ? ಅದನ್ನ ಫಾರಿನ್ ಸಿಸ್ಟಮ್ ಅಳವಡಿಸ್ಕೋಬಹುದು ಕೆಲವೊಂದರಲ್ಲಿ. ಆದ್ರೆ ಕೆಲವೊಂದ್ರಲ್ಲಿ ಏನಾಗಿದೆ, ಯಾಂತ್ರಿಕತೆ ಜಾಸ್ತಿ ಆಗಿದೆ. ಯಂತ್ರಗಳನ್ನೇ ಬಳಸಿ ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ. ಹಾಗಾದ್ರೆ ಬಾಕಿ ಜನ ಏನ್ ಮಾಡ್ತಿದ್ದಾರೆ? ಅಲ್ಲಿ ಜನಸಂಖ್ಯೆ ಕಡಿಮೆನೇ ಇದೆ. ನಮ್ಮ ದೇಶದ ತರ ಸಿಕ್ಕಾಪಟ್ಟೆ ಜನಸಂಖ್ಯೆ ಇಲ್ಲ. ಚೀನಾ ಭಾರತದ ತರ ಸಮಸ್ಯೆ ಇಲ್ಲ. ಚೀನಾದವ್ರು ಏನೋ ಉತ್ತರ ಕಂಡ್ಕೊಂಡಿದ್ದಾರೆ, ಗೊತ್ತಿಲ್ಲ. ನಮ್ಮಲ್ಲಿ ಏನ್ ಮಾಡ್ತಿದಾರಂದ್ರೆ, ಕೆಲಸ ಮಾಡೋದು ಬಿಟ್ರು ಆಲಸ್ಯಗಳಾಗಿ, ಹರಟೆ ಹೊಡೆಯೋರಾಗಿ, ಉಪಯೋಗ ಇಲ್ಲದ ಜೀವನ ಪದ್ಧತಿಗಳು ಮತ್ತು ಅನುತ್ಪಾದಕ ವೆಚ್ಚ, ಅನುತ್ಪಾದಕ ಚಟುವಟಿಕೆಗಳು. ಈ ಕ್ರಿಕೆಟ್ ಆಡ್ತಾರೆ ಸಿಕ್ಕಾಪಟ್ಟೆ, ಸ್ಪೋರ್ಟ್ಸ್, ಎಲ್ಲ ರೀತಿಯ ಸ್ಪೋರ್ಟ್ಸ್, ಮತ್ತು ರಾಜಕಾರಣ, ಅದು ಅನುತ್ಪಾದಕ ಕ್ಷೇತ್ರನೇ. ಈ ಜಗತ್ತಿನಲ್ಲಿ ಉತ್ಪಾದಕ ಕ್ಷೇತ್ರ ಅಂದ್ರೆ ಕೃಷಿ ಮಾತ್ರ. ಆ ಕೃಷಿಗೆ ಹೆಚ್ಚು ಜನ ತೊಡಗಿಸ್ಕೋಬೇಕಾಗಿತ್ತು, ತೊಡಗಿಸ್ಕೊಂತ ಇಲ್ಲ. ಹಿಂದೆ ವಿಧಿ ಇಲ್ಲ ಅಂತ ಕೃಷಿನಲ್ಲಿ ಜಾಸ್ತಿ ಜನ ಇದ್ರು. ಆದ್ರೆ ಇವತ್ತು ಕೃಷಿ ಬಿಟ್ಟು ಅನುತ್ಪಾದಕ ಚಟುವಟಿಕೆಗಳು, ಪ್ರತಿಯೊಂದು ಅನುತ್ಪಾದಕ ಚಟುವಟಿಕೆಗಳೇ, ಕೃಷಿ ಒಂದ್ ಬಿಟ್ರೆ. ಆದ್ರೆ ಅನುತ್ಪಾದಕ ಚಟುವಟಿಕೆಗಳು ಬೇಡವಾ? ಬೇಕು. ರಾಜಕಾರಣ ಬೇಕು, ಪೊಲೀಸ್ ಬೇಕು, ಸೈನ್ಯ ಬೇಕು, ಎಲ್ಲದೂ ಬೇಕು. ಆದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಟ್ಟ ಆಲೋಚನೆ ಮಾಡ್ತಾ, ಹಳ್ಳಿಗಳಲ್ಲಿ ದುಶ್ಚಟಗಳನ್ನು ಮಾಡ್ಕೊಂತ ಏನು ಜನ ಕಾಲ ಕಳೀತಿದ್ದಾರೆ, ಇದು ಒಳ್ಳೆ ಲಕ್ಷಣ ಅಲ್ಲ. ಇದರಿಂದ ಮುಂದೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಅಪಾಯ ಇದೆ ದೇಶಕ್ಕೆ. ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ನಾವು. ಅಂದ್ರೆ ದುಶ್ಚಟಗಳು, ದುರ್ಗುಣಗಳು, ಆಲಸ್ಯ, ಹರಟೆ, ಉಪಯೋಗ ಇಲ್ಲದಂತಹ ಕೆಲಸಗಳಲ್ಲಿ, ಕೆಟ್ಟ ಕೆಲಸಗಳಲ್ಲಿ ಏನು ಯುವಕರು ಮತ್ತು ವಯಸ್ಕರು, ಮಧ್ಯಮ ವಯಸ್ಕರು, ಆಮೇಲೆ ಇನ್ನು ಯೌವನದಲ್ಲಿ ಮಧ್ಯಮ ವಯಸ್ಸಿನಲ್ಲಿ ಕೆಟ್ಟದ್ರ ಕಡೆಗಿದ್ರೆ, ಇನ್ನು ಮುಪ್ಪಾದ್ಮೇಲೆ ಅವನು ಹೆಂಗ ಚಲೋ ಆಗ್ತಾನೆ, ಜೈಲಲ್ಲಿ ಇರ್ತಾನೆ ಅಷ್ಟೇ. ಇನ್ನು ಜೈಲಲ್ಲಿ ಇರ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಅಲ್ಲೂ ಅನುತ್ಪಾದಕನೇ. ಅವ್ರ ಹೆಂಗ್ ಕೃಷಿ ಮಾಡಿ ಉಣ್ಣಲ್ಲ, ಅದಕ್ಕೂ ರೈತನೇ ಕೊಡ್ಬೇಕು. ಅದಕ್ಕೆ ಇಷ್ಟು ರೇಟ್ ಜಾಸ್ತಿ ಆಗಿರೋದಿಲ್ಲ. ದವಸ ಧಾನ್ಯಗಳ ರೇಟ್ ಜಾಸ್ತಿ ಆಗಿರೋದು ಅಥವಾ ತರಕಾರಿ ರೇಟ್ ಎಲ್ಲ ಅನಿಶ್ಚಿತತೆ ಯಾಕಾಗಿದೆ ಅಂದ್ರೆ, ಉತ್ಪಾದನೆ ಮಾಡೋರ ಸಂಖ್ಯೆ ಕಡಿಮೆ ಆಯ್ತು, ತಿನ್ನೋರ ಸಂಖ್ಯೆ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ಇವತ್ತು ಇದಕ್ಕೆ ಉತ್ತರ ಕಂಡುಕೊಳ್ಳಿಲ್ಲ ಅಂದ್ರೆ ಇಡೀ ವಿಶ್ವ ಅಥವಾ ಭಾರತ ದೇಶ ಹಿಡ್ಕೊಂಡು ಇಡೀ ವಿಶ್ವ ಬಹಳ ದೊಡ್ಡ ಅಪಾಯದ ಕಡೆಗೆ ಹೋಗುತ್ತೆ. ಆವತ್ತು ಮತ್ತೆ ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರಗಳು, ಕಳವು ಎಲ್ಲ ಜಾಸ್ತಿ ಆಗಿ ಜಗತ್ತು ಇವತ್ತೆಷ್ಟು ಶಾಂತವಾಗಿದೆಯೋ ಇದಕ್ಕೆ ವಿರುದ್ಧವಾದಂತಹ ವಾತಾವರಣ ಉಂಟಾಗಬಹುದು. ಹಾಗಾದ್ರೆ ಮಕ್ಕಳಿಗೆ ನಾವೇನು ಕಲಿಸ್ಬೇಕು? ತನ್ನ ಆಹಾರವನ್ನು ತಾನೇ ಸಂಪಾದನೆ ಮಾಡ್ಕೊಳ್ಳೋ ಹಾಗೆ ಮತ್ತು ಗಟ್ಟಿಯಾಗಿ ಬದುಕೋ ಹಾಗೆ. ಇವತ್ತು ಉಪವಾಸ ಪದ್ಧತಿ ಯಾಕೆ ಬೇಕು ಅಂದ್ರೆ, ಏನಿಲ್ಲದೆ ಇದ್ರೂ ನಾನು ಬದುಕ್ತೀನಿ ಅನ್ನುವಂತಹ ರೀತಿನಲ್ಲಿ ನಾವು ಮಕ್ಕಳನ್ನು ಬೆಳೆಸ್ಬೇಕಾಗಿದೆ. ಹಣ್ಣು ತಿನ್ಕೊಂಡು ಬದುಕ್ತೀನಿ, ಹಣ್ಣೇ ನಿಜವಾದ ಆಹಾರ. ಅದ್ರ ಬಗ್ಗೆ ಮುಂದೆ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಅದರಿಂದ ಹೆಂಗೆ ಹುಷಾರಾಗತ್ತೆ ಕಾಯಿಲೆ, ಇಂಥದ್ದೆಲ್ಲ ಚರ್ಚೆ ಮಾಡೋಣ. ಈ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆಯನ್ನು ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.